ಯಲಹಂಕದಲ್ಲಿ ಬರೋಬ್ಬರಿ 350 ಕಾರ್ಗಳು ಭಸ್ಮವಾಗಿದೆ. 350 ಕಾರ್ಗಳು ಹೊತ್ತಿ ಉರಿದ್ರು. ಸೇಫ್ ಆಗಿತ್ತು ಒಂದು ಕಾರ್ ಸೇಫ್ ಆಯ್ತು ಅನ್ನೋ ಖುಷಿಯಲ್ಲಿ ಈಗ ಮಾಲೀಕರಿದ್ದಾರೆ. ಬರೋಬ್ಬರಿ 350 ಕಾರ್ಗಳು ಸುಟ್ಟು ಭಸ್ಮವಾಗಿದೆ. ಏರ್ ಶೋ ನಡೀತಾ ಇದ್ದಂತಹ ಯಲಹಂಕದಲ್ಲಿ 350 ಕಾರು ಹೊತ್ತಿ ಉರಿದ್ರು ಕೂಡ ಆ ಒಂದು ಕಾರ್ ಮಾತ್ರ ಸೇಫ್ ಆಗಿತ್ತು. ಹಾಗಾದ್ರೆ ಯಾವುದದು ಕಾರ್ ಸೇಫ್ ಆಯ್ತಲ್ಲ ಅನ್ನೋ ಖುಷಿಯಲ್ಲಿ ಮಾಲೀಕರಿದ್ದಾರೆ. 350 ಕಾರ್ಗಳ ಮಧ್ಯೆ ಸೇಫ್ ಆಗಿತ್ತು ರಾಹುಲ್ ಅನ್ನೋರ ಕಾರು. ಈಗ ರಾಹುಲ್ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಸುತ್ತಮುತ್ತ ಇದ್ದಂತಹ 350 ಕಾರ್ಗಳು ಸುಟ್ಟು ಭಸ್ಮವಾಗಿದೆ. ತಮ್ಮ ಕಾರು ಸೇಫ್ ಆಯ್ತಲ್ಲ ಅನ್ನೋ ಖುಷಿಯಲ್ಲಿ ಕಾರ್ನ ಮಾಲೀಕರಿದ್ದಾರೆ. ರಾಹುಲ್ ಅಂತ ಅವ್ರ ಹೆಸರು. 350 ಕಾರು ಹೊತ್ತಿ ಉರಿದ್ರು ಕೂಡ ಆ ಒಂದು ಕಾರು ಸೇಫ್ ಆಗಿತ್ತು. ಸೇಫ್ ಆಯ್ತಲ್ಲ ತನ್ನ ಕಾರು ಅನ್ನೋ ಖುಷಿಯಲ್ಲಿ ಈಗ ಸಹಜವಾಗಿ ಆ ಕಾರಿನ ಮಾಲೀಕರಿದ್ದಾರೆ. ಅಲ್ಲಿ ಯಾವ ರೀತಿ ಘಟನೆಗಳು ಆಯ್ತು, ಅಲ್ಲಿ ಚಿತ್ರಣ ಏನು ಅನ್ನೋದನ್ನ ನೀವು ಗಮನಿಸಿದ್ರಿ. ಪ್ರತಿಯೊಂದು ಕಾರು ಕೂಡ ಸುಟ್ಟು ಹೋಗಿದೆ. ಕಾರಿನ ಬಣ್ಣ ಕೂಡ ಗೊತ್ತಾಗ್ತಾ ಇಲ್ಲ. ಇವೆಲ್ಲದರ ಮಧ್ಯೆ ಆ ಒಂದು ಕಾರ್ ಮಾತ್ರ ಸೇಫ್ ಆಗಿತ್ತು. ಮಾಲೀಕ ಸಹಜವಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಹುಲ್ ಅನ್ನುವಂತಹ ವ್ಯಕ್ತಿಯ ಕಾರ್ ಅದು. 350 ಕಾರು ಹೊತ್ತಿ ಉರಿದ್ರು ಕೂಡ ಅವರು ನಿಲ್ಲಿಸಿದಂತಹ ಆ ಒಂದು ಕಾರ್ ಮಾತ್ರ ಸೇಫ್ ಆಗಿತ್ತು. 350 ಕಾರ್ಗಳ ಮಧ್ಯೆ ತನ್ನ ಕಾರ್ ಸೇಫ್ ಆಯ್ತಲ್ಲ ಅನ್ನೋ ಖುಷಿಯಲ್ಲಿದ್ದಾರೆ ಈಗ ಕಾರಿನ ಮಾಲೀಕ ರಾಹುಲ್. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಕಾರಿನ ಮಾಲೀಕರಾಗಿರುವಂತಹ ರಾಹುಲ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಹುಲ್ ಅವರೇ. ಹಲೋ, ನಮಸ್ತೆ ರಾಹುಲ್. ನಮಸ್ಕಾರ, ಹೇಳಿ. ಓಕೆ, ನೀವೆಷ್ಟೊತ್ತಿಗೆ ಕಾರ್ ನಿಲ್ಲಿಸ್ಬಿಟ್ಟು ಏರ್ ಶೋ ನೋಡೋದಕ್ಕೆ ಹೋಗಿದ್ರಿ? ನಾವು ಒಂದು 11:30 ಹಂಗೆ. 11:30 ಹಂಗೆ. ವಾಪಸ್ ಬಂದಾಗ ಯಾವ ರೀತಿ ಇತ್ತು ಅಲ್ಲಿ ಸಿನಾರಿಯೋ? ಅದೇ ನಾವು ಆಕ್ಚುಲ್ ಆಗ ಬಂದಾಗೆ ಒಂದ್ ಸ್ವಲ್ಪ ಒಳಗಡೆ ಹೋಗಿದೀವಿ. ಅವಾಗ್ಲೇನೆ ಫುಲ್ ಬೆಂಕಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಓಕೆ. ಅದು ನಾವು ಅದೇ ನೋಡಕ್ ಹೋದ್ವಿ, ಅದೇ ಏನಾದ್ರು ಮಾಡಿ ಉಳ್ಸೋಣ ಅಂದ್ಬಿಟ್ಟು, ಆದ್ರೆ ಬಿಡ್ಲೇ ಇಲ್ಲ ಒಳಗಡೆ. ಆಮೇಲೆ ನಾವು ಒಳಗಡೆ ಹೊಟ್ಟೋದ್ವಿ ಏರ್ ಶೋಗೆ. ಓಕೆ. ಆಮೇಲೆ ಬರ್ಬೇಕಾದ್ರೆ ನೋಡಿದ್ರೆ ಗೊತ್ತಾಗಿದ್ದು ಈ ತರ ಏನು ನಮ್ದೊಂದು ಉಳ್ದಿದೆ ಅಂದ್ಬಿಟ್ಟು. ಅಂದ್ರೆ ನಿಮ್ ಸುತ್ತಮುತ್ತ ನಿಲ್ಸಿದ ಎಲ್ಲಾ ಕಾರು ಸುಟ್ಟೋಗಿದೆ? ಎಲ್ಲಾ ಕಾರು ಸುಟ್ಟೋಗಿದೆ. ಅದು ಏನೋ ಮಾಡಿ ಕಾರು ಮಧ್ಯ ಅಲ್ಲ, ಕೊನೆಗೆ ಇದ್ದಿದ್ದು ಅದು ಹಂಗೆ ಬೆಂಕಿ ಹೋಗಿರೋದು. ಕ್ರೇನ್ ಅಲ್ಲಿ ತಂದ್ಬಿಟ್ಟು ಆಚೆ ಕಡೆ ನಿಲ್ಸಿದ್ದಾರೆ ಅವರು. ಓಕೆ, ಕ್ರೇನ್ ಮಾಡಿದ್ದಾರೆ ತಂದು ಆ ಕಡೆ ನಿಲ್ಸಿ. ಯಾವ ಕಾರ್ ನಿಮ್ದು? ನಮ್ದು ಸ್ವಿಫ್ಟ್ ಕಾರು. ಹೌದು. ಓಕೆ, ಹಂಗಾಗಿ ಅಲ್ಲಿ ನಿಲ್ಲಿಸಿದಾಗ ಎಲ್ಲಾ ಕಾರು ಚೆನ್ನಾಗೇ ಇತ್ತು. ವಾಪಸ್ ಬಂದಾಗ ಎಲ್ಲಾ ಕಾರು ಸುಟ್ಟೋಗಿದೆ. ಆದ್ರೆ ನಿಮ್ ಕಾರ್ ಮಾತ್ರ ಚೆನ್ನಾಗಿತ್ತು. ಹೌದು. ಹೆಂಗನ್ನಿಸ್ತು ನಿಮ್ಗೆ? ದೇವರಿಂದ. ಹೌದು, ಯಾಕಂದ್ರೆ ಅಲ್ಲಿ ಕಾರ್ ನಿಲ್ಲಿಸಿದಂತವ್ರು, ಕಾರ್ನ ಮಾಲೀಕರು ಬಂದ್ ನಿಂತಾಗ ಹೋಯ್ತು ನಮ್ ಕಾರು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ಗೋಗರಿತಾ ಇದ್ರು, ಗೋಳಾಡ್ತಾ ಇದ್ರು ಅಲ್ವಾ? ನೀವು ಅನ್ಕೊಂಡಿರ್ತೀರಿ ನೋಡ್ಬಿಟ್ಟು ಹೋಯ್ತು ನನ್ ಕಾರು ಅಂತ, ಬಟ್ ಉಳಿದಿದೆ. ಅದೇ ಏನೋ ಖುಷಿ ಆಗ್ತದೆ ಅಷ್ಟೇ. ಏನು ದೇವ್ರು ಸೇವ್ ಮಾಡಿದ್ದಾರೆ, ತುಂಬಾ ಥ್ಯಾಂಕ್ಸ್. ಎಲ್ಲಾರು ಅವರು ಸೇವ್ ಮಾಡಿದವ್ರಿಗೂ ತುಂಬಾ ಥ್ಯಾಂಕ್ಸ್. ಅವ್ರು ತಂದು ಪಕ್ಕಕ್ಕೆ ಸೈಡಿಗೆ ಹಾಕಿದ್ದಾರೆ ಕಾರ್ ನಿಮ್ದು, ಹಂಗಾಗಿ ಉಳಿದಿದೆ. ಹೌದು. ಯಾವಾಗ ತಗೊಂಡಿದ್ದು ಕಾರು? ನಾನು ಇನ್ನ ಒಂದ್ 3 ತಿಂಗಳಾಗಿದೆ. ಹೊಸ ಕಾರು. ಯಾರು ಸೇವ್ ಮಾಡಿದ್ರು ಏನು ಗೊತ್ತಾಯ್ತಾ? ಯಾರೇ ಇವರು ಫೈರ್ ಫೈಟರ್ಸ್ ಅವ್ರುಗಳೇ ಅನ್ಸುತ್ತೆ. ಓಕೆ. ಎಸ್, ಥ್ಯಾಂಕ್ ಯು ರಾಹುಲ್ ಅವರೇ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಕಾರು ಕೊನೆಗೂ ಉಳಿತಲ್ಲ ಅನ್ನೋರು ಸ್ವಲ್ಪ ಸಮಾಧಾನದ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಆದರೆ ಕಾರ್ ಕಣ್ಣು ಮುಂದೆ ಸುಟ್ಟು ಕರಕಲಾಯ್ತು, ಕಾರಿನ ಗುರುತು ಕೂಡ ಸಿಗ್ತಾ ಇಲ್ವಲ್ಲ ಅನ್ನೋರು ನಿಜಕ್ಕೂ ಗೋಳಾಡ್ತಾ ಇದ್ದಾರೆ, ತಡ್ಕಾಡ್ತಾ ಇದ್ದಾರೆ. ನಮ್ಮ ಕಾರ್ ಯಾವುದು ಅಂತ ನಂಬರ್ ಗೊತ್ತಾಗ್ತಾ ಇಲ್ಲ, ಡಾಕ್ಯುಮೆಂಟ್ಗಳು ಕಾರ್ನ ಒಳಗಡೆನೆ ಉಳಿದು ಹೋಗಿದೆ, ಸುಟ್ಟು ಕರಕಲಾಗಿದೆ, ಏನೂ ಗೊತ್ತಾಗದೆ ಅಲ್ಲಿ ಕಂಗಾಲಾಗಿದ್ದಾರೆ ಒಂದಷ್ಟು ಕಾರ್ನ ಮಾಲೀಕರು.